ಎಲ್ರಿಗೂ ನಮಸ್ಕಾರ. ಯಾವ ಜನ್ಮದ ಪುಣ್ಯ ಮಾಡಿದ್ನೋ ಏನೋ ಗೊತ್ತಿಲ್ಲ, ತೀರಾ ಆಕಸ್ಮಿಕವಾಗಿ ಎರಡೂ ಕಡೆ ನೋಡಿದರೆ ಮೈ ಮನ ನವಿರೇ ಹೇಳ್ತಕ್ಕಂಥ ಮೈ ಜುಮ್ ಅಂತ ಒಂದು 440 ವೋಲ್ಟ್ಸ್ ಕರೆಂಟ್ ಹೋದಂಗೆ ಆಗುತ್ತೆ ಅಡಿಯಿಂದ ಮುಡಿಯೋವರೆಗೂ. ಆ ದಿಗ್ಗಜರ ಫೋಟೋ ನೋಡ್ತಾ ಇದ್ದರೆ ಅವರ ಮಧ್ಯದಲ್ಲಿ ನಾನು ನಿಂತು ಮಾತನಾಡೋಕ್ಕೆ ಅರ್ಹತೆ ಇದೆಯಾ ಏನೋ ಅಂತ ಮರು ಪ್ರಶ್ನೆ ಮಾಡ್ತಾಯಿದ್ದೆ. ಇಲ್ಲಿ ಮೇಲೆ ಕರೆದಾಗಲೂ ಕೂಡ ಬಂದು ಕೂತ್ಕೊಳ್ಳೋದೋ ಹೇಗೆ ಅಂತ. ಯಾಕಂದರೆ ಅಷ್ಟೊಂದು ಕನ್ನಡಕ್ಕಾಗಿ ದುಡಿದಂಥ ಕನ್ನಡದ ಮನಸ್ಸುಗಳು ಮತ್ತು ಎಲ್ಲೆಡೆ ಪ್ರಸಿದ್ಧವಾದಂಥ ಲೇಖಕರಿರ್ಬೋದು, ವಿಮರ್ಶಕರಿರ್ಬೋದು, ಸಾಹಿತಿಗಳಿರ್ಬೋದು, ಅತ್ಯಂತ ತಮ್ಮ ಪ್ರಾತಸ್ಮರಣೀಯ ಆದಂಥವರು ಈ ನಾಡನ್ನು ಕಟ್ಟಿ ಬೆಳೆಸಿದ್ದಾರೆ. ಅಂಥ ಒಂದು ಕಾರ್ಯಕ್ರಮಕ್ಕೆ ತೀರಾ ಆಕಸ್ಮಿಕವಾಗಿ ಗುರುದತ್ ಹೆಗಡೆ ಸರ್ ಜಿಲ್ಲಾಧಿಕಾರಿಗಳು ಬರಬೇಕಾಗಿತ್ತು. ಈ ತಾಯಿ ಭುವನೇಶ್ವರಿಯ ಒಂದು ಅನಾವರಣ ಮಾಡುವಂಥದ್ದು ಛಾಯಾಚಿತ್ರವನ್ನು. ಕಾರಣಾಂತರದಿಂದ ಅವರೇನೋ ಬರೋಕ್ಕಾಗಲಿಲ್ಲ. ನಮ್ಮ ನಾರಾಯಣ ಶಾಸ್ತ್ರಿಗಳು ಗೌರವಾನ್ವಿತ ಅಧ್ಯಕ್ಷರು ಏನಿದ್ದಾರೆ ಅವ್ರಿಗೆ ನಾನು ಹೇಗೆ ಅರ್ಹ ಅನಿಸಿದೆ ಅಂತ ನನಗೆ ಗೊತ್ತಿಲ್ಲ. ಹಾಗೆ ಕಾರ್ಯದರ್ಶಿಗಳು ಮತ್ತು ಅವರೆಲ್ಲ ಸಹೋದ್ಯೋಗಿಗಳು ಈಗಿನವರು ಹಿಂದೆ ಇರುವಂಥವರು ನನಗೇನೋ ಕರಿಬೇಕು ಅಂತ ಹೇಳಿದ್ರು. ಕರೆದಾಗ ನಾನು ಪುನಃ ಕೇಳ್ತಾ ಇದ್ದೆ ನಿನ್ನೆ ಅವರಿಗೆ, ನಾನು ಇಲ್ಲಿ ಬಂದು ನಿಮ್ಮ ಮುಂದೆ ನಿಂತು ಇಂಥ ಒಂದು ವಾತಾವರಣದಲ್ಲಿ ನಿಲ್ಲಕ್ಕಾದರೂ ಅವಕಾಶ ಇದೆಯಾ, ಮಾತನಾಡೋಕ್ಕಾದರೂ ಬಾಯಿ ಬರುತ್ತೋ ಇಲ್ಲೋ ನೋಡಿ, ಸ್ವಲ್ಪ ನೀವು ಆಯ್ಕೆ ಮಾಡಿರ್ತಕ್ಕಂಥ ವ್ಯಕ್ತಿ ಬಗ್ಗೆ ಪುನರ್ಯೋಚನೆ ಮಾಡ್ಬೋದಾ ಏನಂತ. ಏನಿಲ್ಲ ಸರ್, ಭಾಳ ಪ್ರೀತಿಯಿಂದ ಎಲ್ಲ ಕಾರ್ಯಕ್ರಮದಲ್ಲಿ ತಾವು ಬಂದು ಭಾಗವಹಿಸ್ತೀರಿ, ತಾವು ಬರಲೇಬೇಕು ಹಾಗೆ ಅಂತ ಭಾಳ ಪ್ರೀತಿಯಿಂದ ಅವರು ಕರೆದು ನನಗೆ ಇಲ್ಲಿ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರಪ್ರಥಮವಾಗಿ ಗೌರವಾಧ್ಯಕ್ಷರಿಗೆ ಮತ್ತು ಅವರ ಪೂರ್ತಿ ಏನು ಬಳಗ ಇದೆ, ಏನು ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಒಂದು ಕಮಿಟಿ ಏನು ಇದನ್ನು ಮುನ್ನಡೆಸೋರಿದ್ದಾರೆ ಮುಂದಿನ ಕೆಲವು ವರ್ಷಗಳ ಕಾಲ, ಅವರಿಗೆ ಪ್ರಪ್ರಥಮವಾಗಿ ನಾನು ಚಿರಋಣಿಯಾಗಿದ್ದೇನೆ. ಅವರಿಗೆ ಅತ್ಯಂತ ಪ್ರೀತಿಯ ನಮಸ್ಕಾರಗಳನ್ನು. ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶ ಸುಮಾರು 200 ವರ್ಷಕ್ಕೂ ಹೆಚ್ಚು ಕಾಲ ದಾಸ್ಯದಲ್ಲಿ ಇದ್ದುಬಿಟ್ಟು ಲಕ್ಷಾಂತರ ಜನರ ಮಾರಣ ಹೋಮ ಆಗಿ ರಕ್ತದ ಕೋಡಿಯನ್ನೇ ಹರಿಸಿ ಬಹಳ ಕಷ್ಟದಿಂದ ನಾವು ಈ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದೇವೆ. ಸ್ವಾತಂತ್ರ್ಯ ಬಂದ ನಂತರದಲ್ಲೂ ಕೂಡ ನಮ್ಮದು ಅವಸ್ಥೆ ಯಾವ ಥರ ಇತ್ತು, ಒಂದು ಪಿನ್ನನ್ನು ಕೂಡ ನಾವು ಮ್ಯಾನುಫ್ಯಾಕ್ಚರ್ ಮಾಡದೇ ಇರುವಂಥ ಒಂದು ದುಸ್ಥಿತಿಯಲ್ಲಿ ಇದ್ವಿ. ಏನು ಅಂದರೆ ಏನೇನೂ ಇರಲಿಲ್ಲ, ಎಲ್ಲಿ ಆರ್ಮಿ ಇಲ್ಲ, ಆಂತರಿಕವಾಗಿ ಪೊಲೀಸ್ ಇಲ್ಲ, ಏನು ವ್ಯವಸ್ಥೆಯಲ್ಲಿ ಅವ್ಯವಸ್ಥೆಯ ಆಗರವಾದಂಥ ಒಂದು ಸನ್ನಿವೇಶ 1947 ಆಗಸ್ಟ್ 15ರಲ್ಲಿ. ನಂತರ ಹಲವಾರು ವರ್ಷಗಳ ಕಾಲ ಬೆಳೆದು ಬಂದಂಥ ರೀತಿ ಭಾರತ ದೇಶ ಇರ್ಬೋದು, ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಭಾಷಾವಾರು ಏನು ಒಂದು ಪ್ರಾಂತಗಳೆಲ್ಲ ಇದ್ದು ಅಥವಾ ಸ್ಟೇಟ್ಸ್ ಏನು ಜಾರಿಗೆ ತಂದರು, ಆ ಒಂದು ಹಿನ್ನೆಲೆಯಲ್ಲಿ ಕನ್ನಡ ರಾಜ್ಯ ಕೂಡ ಈಗ ನಾವು ನೋಡ್ತಕ್ಕಂಥ ರೀತಿಯಲ್ಲಿ ಇರದೆ ತಮಗೆಲ್ಲ ಗೊತ್ತಿರೋ ಹಾಗೆ ಹಲವಾರು ಪ್ರಾದೇಶಿಕ ಒಂದು ತರಾತುರಿಯಲ್ಲಿ ಹಂಚಿ ಹೋಗಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ 1905-6ನೇ ಸಾಲಿನಲ್ಲಿ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ನಮ್ಮ ಕನ್ನಡದ ಕುಲಪುರೋಹಿತರು ಎಂದೇ ಖ್ಯಾತನಾಮರಾಗಿರ್ತಕ್ಕಂಥವ್ರು ಮತ್ತು ಅವ್ರ ಜೊತೆಗೆ ದ.ರಾ. ಬೇಂದ್ರೆ ಅವರು ಇರ್ಬೋದು, ಆಮೇಲೆ ನಮ್ಮ ಅನೇಕ ದಿಗ್ಗಜ ಸಾಹಿತಿಗಳು ಏನಿದ್ದಾರೆ ಅವರು ನಮ್ಮ ಇಲ್ಲಿ ನಾವು ನೋಡ್ತಕ್ಕಂಥ ಗೋಕಾಕ್ ಅವರು ಅಂತ ಇರ್ಬೋದು, ಕಾರಂತರವರು ಇರ್ಬೋದು, ದ.ರಾ. ಬೇಂದ್ರೆ ಅವರು ಇರ್ಬೋದು, ಹಾಗೆ ಇವರ ಅನಂತಮೂರ್ತಿ ಅಂತವರು ಇರ್ಬೋದು. ಅನೇಕ ಜನ 1905ರಿಂದ ಈ ಒಂದು ಒಗ್ಗೂಡುವಿಕೆ ಒಂದು ಕೆಲಸವನ್ನು ಭಾಳ ಕಷ್ಟದಿಂದ ಆರಂಭಿಸಿ ಕೊನೆಗೆ 1950ರಲ್ಲಿ ಏನು ರಿಪಬ್ಲಿಕ್ ಅಂತ ಆಯಿತು, ಆವಾಗ ನಾವು ಮೈಸೂರು ರಾಜ್ಯ ಅಂತ ಅಂದ್ಕೊಂಡು ನಾವು ಮನ್ನಣೆಯನ್ನು ಪಡೆದುಕೊಂಡು ಕನ್ನಡ ಮನಸ್ಸುಗಳೆಲ್ಲ ಇಲ್ಲಿ ಜೀವನ ಮಾಡ್ತಾಯಿದ್ವಿ. ಕಾರಣಾಂತರದಿಂದ ಮೈಸೂರು, ಹಳೆ ಮೈಸೂರು ಏರಿಯಾ ಅಥವಾ ನಮ್ಮ ಮಲೆನಾಡು ಇರ್ಬೋದು ಅಥವಾ ಉತ್ತರ ಕರ್ನಾಟಕದಲ್ಲಿ ಎಲ್ಲೋ ಒಂದು ಸ್ವಲ್ಪ ಮನಸ್ಸಲ್ಲಿ ಕಸಿಬಿಸಿ ಇತ್ತು ಕಾಣಿಸುತ್ತೆ. ಇದಕ್ಕೆ ಬೇರೆ ಒಂದು ಹೆಸರನ್ನು ಕೊಡಬೇಕು, ಸಮಗ್ರವಾಗಿ ಇಡೀ ಕನ್ನಡವನ್ನು ಅದು ಜ್ಞಾಪಿಸುವಂತಹ ರೀತಿಯಲ್ಲಿ ಆ ಹೆಸರು ಇರಬೇಕು ಅಂತ. ಎಲ್ಲೆಡೆ ನೀವು ನೋಡಿದರೆ ಕರ್ನಾಟಕದಾದ್ಯಂತ ನೀವು ನೋಡಬೇಕು, ಎಲ್ಲ ಒಂದು ಬ್ಲ್ಯಾಕ್ ಸಾಯಿಲ್ ಏನು ಒಂದು ಕಪ್ಪು ಮಣ್ಣಿನ ಪ್ರದೇಶವಾಗಿದ್ದರಿಂದ ಕರುನಾಡು ಅಂತ ಹೇಳಿ ಏನೋ ಅನ್ನಿಸ್ತು ಕಾಣಿಸುತ್ತೆ. ಎಲ್ಲ ಸಮಾನ ಮನಸ್ಕರು ಕೂತ್ಕೊಂಡು ಸಾಹಿತಿಗಳು ಎಲ್ಲ ಈ ಥರ ಒಂದು ನಿರ್ಣಯ ಮಾಡಿ ಕರ್ನಾಟಕ ಅಂತ ಹೇಳಿಬಿಟ್ಟು 1973ರಲ್ಲಿ ನವೆಂಬರ್ 1ರಂದು ಏನಿದೆ ನಮ್ಮ ಈ ಕರ್ನಾಟಕ ಅನ್ನುವಂಥ ಹೆಸರು ಇವತ್ತಿಗೆ 50 ವರ್ಷ ಮುಗಿದು 51ನೇ ವರ್ಷದಲ್ಲಿ, ಕಳೆದ ವರ್ಷ ತಾನೇ 50 ವರ್ಷ ನಾವು ಮುಗಿಸಿದ್ವಿ. ಅನೇಕ ಕಡೆಗಳಲ್ಲಿ ಇದನ್ನು ವಿಜೃಂಭಣೆಯಿಂದ ಆಚರಿಸುವಂಥ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಕನ್ನಡದ ರಥವನ್ನು ಎಲ್ಲೆಡೆ ಎಳೆಯಲಾಗ್ತಾ ಇದೆ. ಇದರ ದ್ಯೋತಕವಾಗಿ ಅನೇಕ ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿರ್ತಕ್ಕಂಥದ್ದು ನಾವೆಲ್ಲ ನೋಡಿರ್ತಕ್ಕಂಥದ್ದು. ಇಂಥ ಇತಿಹಾಸ ಪ್ರಸಿದ್ಧ ಹರಿದು ಹಂಚಿ ಹೋಗಿದ್ದ ಮುಂಬೈ ಕರ್ನಾಟಕ ಇರ್ಬೋದು ಅಥವಾ ಮದ್ರಾಸ್ ಇರ್ಬೋದು,
ಈ ಒಂದು ಪ್ರಾಂತ್ಯಗಳನ್ನೆಲ್ಲ ಒಗ್ಗೂಡಿಸ್ತಕ್ಕಂಥ ಕೆಲಸ ಪ್ರಾತಸ್ಮರಣೀಯಾಗಿರ್ತಕ್ಕಂಥ ಅನೇಕ ದಿಗ್ಗಜರು ಅದು ಮಾಡಿ ಈಗಿನ ಒಂದು ಕರ್ನಾಟಕ ಅಸ್ತಿತ್ವಕ್ಕೆ ಬಂದಿದೆ. ಮತ್ತು ನಾವು ಅದರಲ್ಲಿ ಬಹಳ ಕನ್ನಡ ಮನಸ್ಸುಗಳು ನಾವು ಏನಿದ್ವಿ ಬಹಳ ಖುಷಿಯಿಂದ ನಾವು ನಮ್ಮ ಜೀವನವನ್ನು ವ್ಯತಿಸ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ನಾವು ಖುಷಿ ಪಡುವಂಥ ಒಂದು ಸಂದರ್ಭ ಇದ್ದಾಗ ಒಂದು ದುಃಖ ಪಡುವಂಥದ್ದು ಕೂಡ ಇದೆ. ಕನ್ನಡ ಭಾಷೆಯ ಬಗ್ಗೆ ಇರಬೇಕಾದಂಥ ನಮಗೆ ವ್ಯಾಮೋಹ, ಅದರ ಬಗ್ಗೆ ಇರಬೇಕಾದಂಥ ಪ್ರೀತಿ ನಾವು ಎಲ್ಲೋ ಕಳ್ಕೊಳ್ತಾ ಇದ್ವಿ. ದಿನೇ ದಿನೇ ಅಲ್ಪಸಂಖ್ಯಾತರಾಗಿ ಉಳಿತಕ್ಕಂಥದ್ದು. ನಮ್ಮ ಕೇಂದ್ರ ಸ್ಥಾನವಾದಂಥ ಬೆಂಗಳೂರಿಗೆ ನೀವು ಹೋದರೆ ಎಷ್ಟು ಜನ ಕನ್ನಡ ಮಾತನಾಡೋರು ಸಿಗ್ತಾರೆ ಗೊತ್ತಿಲ್ಲ ನಮಗೆ. ಹಾಗಾಗಿ ಬರಬರುತ್ತಾ ಕನ್ನಡತನವನ್ನು ನಾವು ಎಲ್ಲಿ ಕಳ್ಕೊಳ್ತಾ ಇದ್ದೀವಿ, ಅಥವಾ ವಿದೇಶಿ ಒಂದು ಭಾಷೆಗೆ ಅಥವಾ ಆಂಗ್ಲ ಭಾಷೆಗೆ ಮಾರು ಹೋಗಿ ನಮ್ಮ ತಲೆಯಲ್ಲಿ ಎಲ್ಲೋ ಒಂದು ಬಲವಾಗಿ ಕೂತು ಬಿಟ್ಟಿದೆ. ನಮ್ಮ ತಂದೆ ತಾಯಿಗಳು ಅಥವಾ ಅವರು ಹಿರಿಯರು ಅಥವಾ ನಾವುಗಳು ಅಥವಾ ನಮ್ಮ ಮುಂದಿನ ಪೀಳಿಗೆಯವರಿಗೆ ತಲೆಯಲ್ಲಿ ನಾವು ಆಂಗ್ಲ ಭಾಷೆಯಲ್ಲೇ ಕಲಿತು ಬಲಾಢ್ಯರಾದರೆ ಮಾತ್ರ ನಾವು ನಮ್ಮ ಕಾಲ ಮೇಲೆ ನಿಲ್ಬೋದು, ನಾವು ಏನೋ ಒಂದು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೋದು. ಕನ್ನಡದಲ್ಲಿ ಇದ್ದರೆ ಏನು ಮಾಡೋಕ್ಕಾಗತ್ತೆ, ಕೂಪ ಮಂಡೂಕ ಥರ ನಾವು ಇಲ್ಲಿಂದ ಬೇರೆ ಕಡೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಬೆಳಿಬೇಕು ಅಂತಂದರೆ ನಮಗೆ ಆಂಗ್ಲ ಭಾಷೆನೇ ಬೇಕು ಅನ್ನೋ ಒಂದು ಹುಚ್ಚು ಹೊಳೆಯಲ್ಲಿ ನಾವು ತೇಲ್ತಾ ಇರಬೇಕಾದಂಥ ಸನ್ನಿವೇಶದಲ್ಲಿ ಮತ್ತು ಅದಕ್ಕೆ ಹಿಂದು ಮುಂದೆ ಯೋಚನೆ ಮಾಡದಂತೆಯೇ ಅದನ್ನು ನಾವು ಬೆನ್ನು ಹತ್ಕೊಂಡು ಕುರಿ ಥರ ಹೋಗ್ತಾ ಇರೋದರಿಂದ ಕನ್ನಡ ಭಾಷೆ ಒಂದು ಅಳಿವು ಉಳಿವಿನ ಪ್ರಶ್ನೆ ಬಗ್ಗೆ ಈಗ ಭಾಳಷ್ಟು ಚರ್ಚೆಗಳು ನಡೀತಕ್ಕಂಥದ್ದು ಸಹಜವಾಗಿಯೇ ಇದೆ. ಇಂಥ ಒಂದು ಕವಲುದಾರಿಯಲ್ಲಿ ನಾವು ಇರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಕನ್ನಡದ ಬಗ್ಗೆ ನಾವು ಪ್ರೀತಿಯನ್ನು ಉಳಿಸುವಂಥದ್ದು, ಬೆಳೆಸ್ಕೊಂಡು ಹೋಗುವಂಥದ್ದು, ಏನು ತಪ್ಪು ಕಲ್ಪನೆಗಳು ನಮ್ಮಲ್ಲಿ ಇದೆ ಅವನನ್ನು ಸಂಪೂರ್ಣವಾಗಿ ಹೊಡೆದೋಡಿಸಿ ಕನ್ನಡದ ಬಗ್ಗೆ ನಾವು ಪ್ರೀತಿಯನ್ನು ತೋರಿಸುವಂಥದ್ರ ಜೊತೆಗೆ ಕನ್ನಡವನ್ನು ಓದ್ತಕ್ಕಂಥದ್ದು, ಸಾಹಿತ್ಯವನ್ನು ಓದ್ತಕ್ಕಂಥದ್ದು, ನಮ್ಮ ಭವ್ಯ ಪರಂಪರೆ ಸಂಸ್ಕೃತಿ ಏನಿದೆ ಅದನ್ನು ಪ್ರಚುರಪಡಿಸ್ತಕ್ಕಂಥದ್ದು, ಯುವ ಮನಸ್ಸುಗಳಿಗೆ ಇದನ್ನು ಬಿತ್ತತಕ್ಕಂಥದ್ದು. ಈಗ ಬಿತ್ತಿದರೆ ಅದು ಮುಂದೆ ಹೆಮ್ಮರವಾಗಿ ಅದು ಪ್ರೀತಿ ಹಾಗೆ ಅನುಕರಣೀಯವಾಗಿ ಮುಂದುವರಿತಕ್ಕಂಥದ್ರಲ್ಲಿ ಇನ್ನೊಂದು ಮಾತಿಲ್ಲ. ಆ ನಿಟ್ಟಿನಲ್ಲಿ ನಾವು ಸುಮ್ಮನೆ ಯಾವಾಗಲೂ ನವಂಬರ್ ಬಂದಾಗ ಕನ್ನಡದ ಬಗ್ಗೆ ಎಲ್ಲ ಡಿಮ್ ಇರ್ತದೆ. 30 ನವಂಬರ್ ಮುಗಿತಿದ್ದಂಗೆ ಕನ್ನಡನೂ ಇಲ್ಲ, ಡಿಮ್ನೂ ಇಲ್ಲ, ಎಂಥದ್ದು ಇಲ್ಲ. ನಾವು ಮತ್ತೆ ಯಥೇಚ್ಛವಾಗಿ 11 ತಿಂಗಳ ಕಾಲ ದೀರ್ಘಕಾಲ ಒಂದು ನಿದ್ರಾವಸ್ಥೆಯಲ್ಲಿದ್ದು ಮತ್ತೆ ನವಂಬರ್ 1 ಬಂದ ಕೂಡಲೇ ಎಲ್ಲೆಡೆ ಕನ್ನಡದ ಒಂದು ಕಹಳೆ ಮೊಳಗಿಬಿಡ್ತದೆ. ಸೊ ಆ ನಿಟ್ಟಿನಲ್ಲಿ ಇದ್ಕೊಂಡು ಅದು ಕೂಡ ನಮ್ಮನ್ನು ಈ ದುಸ್ಥಿತಿಗೆ ತಂದು ನಿಲ್ಲಿಸಿದೆ ಅಂದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಎಲ್ಲರದ್ದು ನಮ್ಮ ಜವಾಬ್ದಾರಿ ಇದೆ. ಯುವ ಮನಸ್ಸುಗಳಿರ್ಬೋದು, ಹಿರಿಯರಿರ್ಬೋದು, ಪ್ರತಿಯೊಬ್ಬರು ಕನ್ನಡ ಅದರ ಭವ್ಯ ಪರಂಪರೆ 2000ಕ್ಕೂ ಹೆಚ್ಚು ವರ್ಷದ ಇತಿಹಾಸ ಕನ್ನಡದಲ್ಲಿದೆ. ರನ್ನ, ಪಂಪ, ಪೊನ್ನದಿಂದ ಹಿಡಿದುಬಿಟ್ಟು ಈಗಿನ ಒಂದು ಸಾಹಿತಿಗಳನ್ನು ಹೊರಗೆ ಅನೇಕ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಶ್ರೀಮಂತವನ್ನಾಗಿ ಮಾಡಿರ್ತಕ್ಕಂಥದ್ದು. ಬರೀ ಕರ್ನಾಟಕ ಮಾತ್ರವಲ್ಲ, ಬರೀ ನಮ್ಮ ದೇಶವಷ್ಟೇ ಅಲ್ಲ, ಹೊರ ದೇಶದಲ್ಲೂ ಕೂಡ ಕನ್ನಡದ ಕಹಳೆಯನ್ನು ಮೊಳಗಿಸಿರ್ತಕ್ಕಂಥ ಅನೇಕ ಸಂಘಟನೆಗಳು, ಅನೇಕ ಒಂದು ಏನು ಜನಮಾನ್ಯರಿದ್ದಾರೆ, ಪ್ರಾತಸ್ಮರಣೀಯರಿದ್ದಾರೆ. ಕನ್ನಡವನ್ನು ಉಳಿಸಿ ಬೆಳೆಸೋದಕ್ಕೆ ತಾವು ಕಾಯವಾಚ ಮನಸ ಟೊಂಕು ಕಟ್ಟಿ ನಿಂತಿದ್ದಾರೆ. ಅಂಥವ್ರಿಗೆ ನಾವು ಬೆನ್ನೆಲುಬಾಗಿ ನಿಲ್ಲೋದ್ರ ಮೂಲಕ ಕನ್ನಡವನ್ನು ಉಳಿಸ್ತಕ್ಕಂಥದ್ದು, ಬೆಳೆಸ್ತಕ್ಕಂಥದ್ದು ಮುಂಬರುವ ದಿನಗಳಲ್ಲಿ ಕನ್ನಡ ರಾಜ್ಯಕ್ಕೆ, ಕರುನಾಡ ಜನರಿಗೆ ಮತ್ತು ಅವರ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಇದು ಒಂದು ಬಹಳ ದೊಡ್ಡ ಒಂದು ನಾವು ಕೊಡುಗೆಯನ್ನು ಕೊಟ್ಟಂತ ಆಗುತ್ತದೆ ಅನ್ನೋ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿ ಮುಂಬರೋ ದಿವಸದಲ್ಲಿ ನಾವು ಬರೀ ಯಾವತ್ತೋ ಒಂದು ದಿವಸ ನವಂಬರ್ನಲ್ಲಿ ಇದ್ರ ಬಗ್ಗೆ ಮಾತನಾಡುವಂಥದ್ದು ಮತ್ತು ಮರೆಯುವಂಥದ್ದನ್ನು ಮಾಡದೇ ಯಥೇಚ್ಛವಾಗಿ 365 ದಿನಗಳ ಕಾಲ 24x7 24x7 ಏನು ಹೇಳ್ತೀವಿ ನಾವು ಕನ್ನಡದ ಬಗ್ಗೆ ನಾವು ಯೋಚನೆ ಮಾಡುವಂಥದ್ದು, ಅದನ್ನು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಾವು ಮಾಡಬೇಕು. ವಿಮರ್ಶೆಗಳು ಕೂಡ ಕನ್ನಡದಲ್ಲಿ ತೀರಾ ವಿರಳವಾಗಿದೆ. ಅದಕ್ಕೆ ನಮ್ಮ ಖ್ಯಾತ ವಿಮರ್ಶಕರನ್ನು ಇವತ್ತು ಕರೆದಿದ್ದಾರೆ ಇಲ್ಲಿ. ಅವರು ಒಂದು ಮುಖ್ಯವಾದಂಥ ಭಾಷಣಕಾರರಾಗಿ ಬಂದಿರತಕ್ಕಂಥ ಜನಾರ್ದನ್ ಭಟ್ ಅವರನ್ನು ನಾವು ಕೇಳಬೇಕಾಗಿದೆ. ಈಗ ಅವರು ವಿವಿಧ ಇದರ ಮಜಲುಗಳ ಬಗ್ಗೆ ಕೂಡ ಅವರು ವಿಸ್ತೃತವಾಗಿ ಮಾತನಾಡ್ತಾರೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಮತ್ತು ಇದೇ ಸಂದರ್ಭದಲ್ಲಿ ನಾನು ಇನ್ನೊಂದು ಕೊನೆಯದಾಗಿ ಹೇಳಬೇಕು ಏನು ಅಂತಂದರೆ, ಮಾಹಿತಿ ತಂತ್ರಜ್ಞಾನ ಹೇಗೆ ನಮ್ಮ ವಿಜ್ಞಾನ ಮುಂದುವರಿತಾ ಹೋಗ್ತಾ ಇದೆ, ಕನ್ನಡನ ನಾವು ಕಸ್ತುಬುಟ್ಟಿಗೆ ಹಾಕೋ ಮಟ್ಟಿಗೆ ನಿಂತುಬಿಟ್ಟಿದ್ದೀವಿ. ಎಲ್ಲಿದೆ ರೀ, ಇಂಗ್ಲೀಷಲ್ಲೇ ನಿಮಗೆ ಹಲವಾರು ಪುಸ್ತಕಗಳು ಸಿಗೋದು. ಮತ್ತು ಈಗಿನ ಡಿಜಿಟಲ್ ವರ್ಲ್ಡಲ್ಲಿ ನಮಗೆ ಕನ್ನಡದಲ್ಲಿ ಎಲ್ಲಿ ಸಿಗ್ತದೆ, ನಿಮಗೆ ಎಲ್ಲಿ ತರ್ಜುಮೆ ಮಾಡಿ ಕರಾರುವಕ್ಕಾದಂಥ ಒಂದು ಅರ್ಥ ಕೊಡುವಂಥ ಒಂದು ನಿಮಗೆ ವರ್ಡ್ಸ್ ಎಲ್ಲಿ ಸಿಗ್ತವೆ, ವಾಕ್ಯಗಳು ಎಲ್ಲಿ ಸಿಗ್ತವೆ, ಹೇಗೆ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಬೋದು. ಕನ್ನಡದಲ್ಲಿ ಇದೆಲ್ಲ ಆಗಲಿಕ್ಕಿಲ್ಲ ಅನ್ನೋರಿಗೆ ಹಲವಾರು ಜನ ಅದಕ್ಕೆ ಶೆಡ್ಡು ಹೊಡೆದು ನಿಂತು ಅನೇಕ ಅಂಶಗಳನ್ನು ಕನ್ನಡಕ್ಕೆ ತಂದುಬಿಟ್ಟು, ಅನೇಕ ತಂತ್ರಾಂಶಗಳನ್ನು ಕನ್ನಡದ ಮೂಲಕ ತಂದುಬಿಟ್ಟು ಕನ್ನಡನ್ನು ಉಳಿಸೋ ಬೆಳೆಸೋ ಕಾರ್ಯಕ್ರಮವನ್ನು ಅವರು ಅನೇಕ ಜನ ಮಾಡ್ತಾಯಿದ್ದಾರೆ. ಇನ್ನೂ ಇದು ಇಷ್ಟು ಸಾಲದು. ಮುಂಬರೋ ದಿವಸದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ನಾವು ಕಾರ್ಯಪ್ರವೃತ್ತರಾಗಿ
ಕನ್ನಡವನ್ನು ಉಳಿಸಬೇಕಾದ್ರೆ ಈ ಡಿಜಿಟಲ್ ಮಾಧ್ಯಮ ಏನಿದೆ, ಈ ತಂತ್ರಜ್ಞಾನದ ಮೂಲಕ ಕನ್ನಡದ ಬಗ್ಗೆ ಪ್ರೀತಿಯನ್ನು ಉಳಿಸುವಂಥದ್ದು, ಬೆಳೆಸುವಂಥದ್ದು ಮುಂಬರುವ ದಿವಸಗಳಲ್ಲಿ ನಾವು ಮಾಡಿದ್ದೇ ಆದರೆ ಕನ್ನಡಕ್ಕೆ ಭವಿಷ್ಯ ಇದ್ದೇ ಇರುತ್ತದೆ ಅನ್ನೋದರಲ್ಲಿ ಇನ್ನೊಂದು ಮಾತಿಲ್ಲ. ಆ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯಪ್ರವೃತ್ತರಾಗಿ ಕನ್ನಡದವರು ಏನಿದ್ದೀವಿ, ಆ ಕನ್ನಡ ಮನಸ್ಸುಗಳೇನಿದೆ, ನಮ್ಮ ತಾಯಿಯನ್ನು ನಾವು ಉಳಿಸ್ಬೇಕು, ಬೆಳೆಸಬೇಕು, ಅದು ಹೆಮ್ಮರವಾಗಿ ಬೆಳಿಬೇಕು. ಅದರ ಛತ್ರಛಾಯೆಯಲ್ಲಿ ನಾವು ಇದ್ಕೊಂಡು ನಾವು ಆ ಸೊಗಡನ್ನು ಅನುಭವಿಸಬೇಕು, ಆ ಪ್ರೀತಿನ ನಾವು ಎಲ್ರಿಗೂ ಹಂಚಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಯೋಚನಾ ಕ್ರಮ ಮತ್ತು ನಮ್ಮ ಒಂದು ವೃತ್ತಿ ಇರ್ಬೋದು, ನಮ್ಮ ಪ್ರವೃತ್ತಿ ಮುಂಬರುವ ದಿನಗಳಲ್ಲಿ ಈ ನಿಟ್ಟಿನಲ್ಲಿ ನಾವು ಮುಂದುವರಿಸ್ಕೊಂಡು ಹೋದರೆ ನಮ್ಮ ಯೋಚನಾ ಕ್ರಮ ಮತ್ತು ನಮ್ಮ ಅನುಷ್ಠಾನ ಕ್ರಮ ಕನ್ನಡಕ್ಕೆ ಭವ್ಯವಾದ ಭವಿಷ್ಯ ಇರುತ್ತದೆ ಅನ್ನೋದರಲ್ಲಿ ಎರಡು ಮಾತಿನಿಲ್ಲ. ನನಗೆ ತೀರಾ ಆಕಸ್ಮಿಕವಾಗಿ ಇಲ್ಲಿ ಕರೆದುಬಿಟ್ಟು ಒಂದೆರಡು ಮಾತನ್ನು ಉದ್ಘಾಟನೆ ಮಾಡಿ ಮಾತನಾಡಬೇಕು ಅಂತ ಹಿರಿಯರು ಕರೆದು ಮಾತನಾಡೋಕ್ಕೆ ಅವಕಾಶ ಕೊಟ್ಟಿದ್ದರು. ಇಂಥ ಭವ್ಯ ಒಂದು ಪರಂಪರೆ ಇರತಕ್ಕಂಥ ಕರ್ನಾಟಕ ಸಂಘ 94 ವರ್ಷ ಪೂರೈಸ್ತಕ್ಕಂಥದ್ದು. ನಾಳೆ ಈ ನಿಟ್ಟಿನಲ್ಲೇ ಇನ್ನೊಂದು ಕಾರ್ಯಕ್ರಮ ಕೂಡ ಇದೆ. ನಾನು ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದು ಮಾತನಾಡೋದಕ್ಕೆ ಅರ್ಹ ಅಂತ ತಿಳ್ಕೊಂಡು 4 ಮಾತನಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಅವರಿಗೆ ಮತ್ತು ತಾಳ್ಮೆಯಿಂದ ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಾನು ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.